ಗೃಹಲಕ್ಷ್ಮಿ ಹಣಗಳು ಬರ್ತಾ ಇಲ್ಲ ಅಂತ ಸಾಕಷ್ಟು ಹಳ್ಳಿಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಯು ಕ್ಲಿಯರಿಟಿ ಕೊಟ್ಟಿದ್ದಾರೆ. 3 ತಿಂಗಳ ಡ್ಯೂ ಇದೆ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆಯಿತು, ಇದೇ 11 ಲಕ್ಷ 10 ಲಕ್ಷ 15 ಲಕ್ಷ ಕೊಡ್ತೀವಿ ಅಂತೇಳಿ 11 ವರ್ಷ ಆಯ್ತಲ್ಲ. ಇದ್ರ ಬಗ್ಗೆ ಯಾರು ಚಕಾರ ಅಂತ ನೀವು ಕೇಳೋದಲ್ಲ? ಹಾಂ, ಬಿ ಜೆ ಪಿ ನೀವು ಕೇಳಲ್ಲ ಯಾರು? 3 ತಿಂಗಳ ಬಂದದಕ್ಕೆ ಅಬ್ಬಬ್ಬಬ್ಬ ಎಷ್ಟು ಪ್ರಶ್ನೆ ಕೇಳ್ತಾರೆ, ಕೇಳಕ್ಕೆ ರೈಟ್ ಇದೆ, ವಿ ರೆಸ್ಪೆಕ್ಟೆಡ್. ಬಟ್ 15 ಲಕ್ಷ ಕೊಡ್ತೀವಿ ಅಂತ 11 ವರ್ಷ ಆಯಿತು, ಅದ್ರ ಬಗ್ಗೆ ಎಲ್ಲ ಚರ್ಚೆ ಇದೆಯಾ? ಏನು ರೀ, ರೈತರು ಆದಾಯ ದುಗುನಿ ಆಗ್ತೀವಿ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಎಲ್ಲ ಚರ್ಚೆ ಇದೆಯಾ? 100 ದಿನದಲ್ಲಿ ಕಾಲಾದನ್ನು ವಾಪಸ್ ತರ್ತೀವಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಚರ್ಚೆ ಇದೆಯಾ? 100 ಸ್ಮಾರ್ಟ್ ಸಿಟಿಗಳು ಅಂತ ಹೇಳಿದ್ರೆ ಚರ್ಚೆ ಇದೆಯಾ? ಬುಲೆಟ್ ಟ್ರೈನ್ ಅಂತ ಹೇಳಿದ್ರೆ ಚರ್ಚೆಗಳಿದೆ ಅದ್ರ ಬಗ್ಗೆ. ಎಲ್ಲಿದ್ದು ಬುಲೆಟ್ ಟ್ರೈನು? ಅದೇ ರೀ, ಒಪ್ಕೊಂಡೆ. ಬಟ್ ಇದು ಏನಾಗಿದೆ, ಅವ್ರನ್ನ ಕೇಳಿ ಜನಕ್ಕೆ ತೋರಿಸ್ಬೇಕು. ಸುಳ್ರು ಅವ್ರಂತ ನೀವು ಈಗ ಪ್ರೂವ್ ಮಾಡೋರು ಯಾರು ಸುಳ್ರು ಅಂತ? ಹೂ ಎಷ್ಟು ಪ್ರೂವ್? ಇವತ್ತು ಏನೇ ಸುದ್ದಿ ಹೋಗ್ಬೇಕಂದ್ರೆ ಜನರಿಗೆ, ಸಾರ್ವಜನಿಕರಿಗೆ, ಯಾರಿಗೆ ಸಾಮಾನ್ಯ ಮುಟ್ಟಬೇಕಂತಂದ್ರೆ ಮಾಧ್ಯಮ ಮುಖಾಂತರ ಮುಟ್ಟಬೇಕು. ಸೊ ಅವ್ರ ಬಗ್ಗೆ ನೆಗೆಟಿವ್ ಜಾಸ್ತಿ ತೋರಿಸಿ ಅವ್ರು ಹೇಳಿದ್ದು ಸುಳ್ಳು ಅಂತೇಳಿ ಜನ ಅರ್ಥ ಮಾಡ್ಕೊತಾರೆ. ಇವತ್ತು ಈ ದೇಶ ಭಾಳ ಸುರಕ್ಷಿತವಾಗಿದೆ, ಚೈನಾದವ್ರು ಎಲ್ಲಿ ಬಂದೇ ಇಲ್ಲ, ನಮ್ಮ ಹತ್ರ ಫೈಟರ್ ಜೆಟ್ಗಳು ನಾವೇ ಎಲ್ಲ ಮಾಡಿಬಿಟ್ಟಿವಿ, ಮೇಕ್ ಇನ್ ಇಂಡಿಯಾನಾಗೆಲ್ಲ ಸಾಮಾನು ನಾವೇ ಮಾಡೀವಿ. ಆದರೆ ಕಡ್ಡಿ ಬಿಸ್ಕೆಟಲ್ಲೂ ಕೂಡ ಚೈನಿಂದ ಬರ್ಬೇಕೀಗ. ದೀಪಾವಳಿನಾಗ ಏನೋ ನಾವು ಐಟಮ್ ಬಾಂಬ್ ತಂದರೆ ದೀಪಿಕಾ ಬಾಂಬ್ ಅಲ್ಲಿಂದನೇ ಬರುತ್ತೆ. ಎಲ್ಲಿಂದ ಬರುತ್ತೆ? ಮತ್ತು ನಾವು ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತನಾಡಿ, ಮೇಕ್ ಇನ್ ಇಂಡಿಯಾನಾಗ ಏನಾಗಿದೆ? ಮೇಕ್ ಇನ್ ಇಂಡಿಯಾದಲ್ಲಿ? ಮೇಕ್ ಇನ್ ಇಂಡಿಯಾಗೆ ಏನು ಪಬ್ಲಿಸಿಟಿ, ಏನು ರೊಕ್ಕ ಖರ್ಚು ಮಾಡಿರ್ತಕ್ಕಂಥದ್ದು. ಇವತ್ತು ಆಟೋಮೇಟಿವ್ ಸ್ಪೇಸ್ ಯಾವ ಲೆವೆಲ್ನಾಗ ಗ್ರೋ ಆಗಿದೆ. ಇವತ್ತು ಇಡೀ ಭಾರತ ದೇಶದಲ್ಲಿ ಬೈಕ್ ಎಷ್ಟು ಸೇಲ್ ಆಗಿದೆ, ಕಾರ್ಗಳು ಎಷ್ಟು ಸೇಲ್ ಆಗಿದೆ, ಎದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ನಾವು. ಅದಕ್ಕೆ ನಾವು ಸಮರ್ಪಕವಾಗಿ ಒಂದ್ಸಲ ಚರ್ಚೆ ಆಗಬೇಕು, ಬರೇ ಕಾಂಟ್ರವರ್ಸಿ ಮಾತನಾಡಬಾರ್ದು. UPA 1 UPA 2ನಲ್ಲಿ ಏನಾಗೈತೆ ಅದು ರೈಟಿಗೆ ಇಟ್ಕೋಬೇಕು. ಇವ್ರ ಕಾಲದಲ್ಲಿ ಏನಾಗಿದೆ ರೈಟ್ ಲೆಫ್ಟಿಗೆ ಇಟ್ಕೊಂಡು ಚರ್ಚೆ ಮಾಡಿದ್ರೆ ಇದು ಜನ ಗುರ್ತಾಗತ್ತೆ. ಇಂಥವ್ಕೆ ಯಾರು ಬರಲ್ಲ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.